ಕಲಘಟಕಿ ತಾಲೂಕಿನ ಅರೇಬಸನಕೊಪ್ಪ ಗ್ರಾಮದಲ್ಲಿ 14 ಎಕರೆ 20 ಗುಂಟೆ ಜಮೀನು ಸಂಬಂಧಿತ ವಿವಾದದಿಂದ ಮಹಿಳೆಯರ ಮೇಲೆ ಹಲ್ಲೆ ಮತ್ತು ಮನೆ ಧ್ವಂಸ ಪ್ರಕರಣಗಳು ನಡೆದಿದೆ. ಹಸರಂಬಿ ಗ್ರಾಮದ ಈರಪ್ಪ ಅಂಗಡಿ ಕುಟುಂಬವು ಸುಮಾರು 70 ವರ್ಷಗಳಿಂದ ಜಮೀನಿನಲ್ಲಿ ವಾಸವಿದ್ದು 2A ಅರ್ಜಿಯ ಮೂಲಕ ಹಕ್ಕು ಕೇಳಿಕೊಂಡಿದ್ದರು. ಈ ನಡುವೆ ಲಕ್ಷ್ಮೀಬಾಯಿ ಬಿಷ್ಟಪ್ಪಯ್ಯ ಮಹಾಪುರುಷರು ಜಮೀನು ಮಾರಾಟ ಮಾಡುತ್ತೇವೆ ಎಂದು ಹೇಳಿ ಖರೀದಿ ಪತ್ರ ಪಡೆದು ಮೌಲಾಸಾಬ ಪಂಡೇರಿ ಸುಮಾರು 60 ಜನರೊಂದಿಗೆ ಬಂದು ಹಸರಂಬಿ ಗ್ರಾಮದಲ್ಲಿ ಮನೆ ಮೇಲೆ ದಾಳಿ ನಡೆಸಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಮನೆ ಧ್ವಂಸ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಕಲಘಟಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಯಾರು ಇಲ್ರಿ ಇಲ್ಲಿ ಇವತ್ತು ಕಬ್ಜಾ ತೋರ್ಸಕಂತೂ ಅವ್ರು ಯಾರು ಇಲ್ಲ. ಇಲ್ಲಿ ಬಂದಂತವ್ರು ಮೌಲಾ ಸಾಬ್ ರಾಮಲಿಂಗ ಸಾಬ್ ಪೆಂಡ್ಯಾರಿ, ಅವ ಅನ್ನಪ್ಪ ದೇಸಾಯಿ, ಮತ್ತೆ ಮಲ್ಲಪ್ಪ ರಾಮಪ್ಪ ಬಾಗೋಡಿ, ಭೀಮಪ್ಪ ಸಿದ್ದಪ್ಪ, ವೀರಪ್ಪ ಕುರ್ಬರ, ಅಣ್ಣಾ ಸಾಬ್ ರಾಮಲಿಂಗ ಸಾಬ್ ಪೆಂಡ್ಯಾರಿ, ಮೌಲಾ ಸಾಬ್ ರಾಮಲಿಂಗ ಸಾಬ್ ಪೆಂಡ್ಯಾರಿ, ಸದ್ದಾಂ ಮೌಲಾ ಸಾಬ್ ಪೆಂಡ್ಯಾರಿ, ಅಜೀಬ್ ಮೌಲಾ ಸಾಬ್ ಪೆಂಡ್ಯಾರಿ, ಇವರೆಲ್ಲ ಅಣ್ಣಾ ಸಾಬ್ ರಾಮಲಿಂಗ ಸಾಬ್ ಪೆಂಡ್ಯಾರಿ. ಮತ್ತ ಹಿಂದೆ ಗುಂಡಾಗಳು ಕಲಘಟಗಿ ಅವ್ರು ಯಾರೋ ಹಂದಿ ಮಾರಿ ಬಸ್ಸು ಅಂತ್ರಿ ಅವ್ರು ಹರ್ಜನ್ ಪೈಕಿ ಒಂದ್ 50 ಆಳು ತಗೊಂಡ್ ಬಂದ ಇಷ್ಟೆಲ್ಲ ನಮ್ಮನ್ನ ಹೊಡೆದು ಬಡದು ನಾಶ ಮಾಡಿ ಕೈಕಾಲು ಬಿದ್ದು ಹೋಗ್ಕೊಂಡು ಬಡ್ಕೊಂಡ್ ಮಾಡಿದ್ರು. ಅವ್ರೇನ್ ಕೇಳಿಲ್ಲ. ಎಳೆಯೋದ್ ಹೆಂಡ್ರನ ಮಕ್ಕಳನ್ನ ಸ್ವಸ್ಥ್ಯಾರನ ನನ್ನ ಸಣ್ಣ ಮೊಮ್ಮಕ್ಕಳನ್ನ ಅಟ್ಟನು ಎಳೆಯೋದ್ ಹೊಡೆದ್ ಒಗದ ಇದನ್ನೆಲ್ಲ ನನ್ನ ದನಕರ ಇಲ್ಲಿ 60-70 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂತಿದ್ದು ಅಸ್ತಿ ಇದೆ. ಅಷ್ಟಾಗನ ಅದೇ ನಾನು ಅಷ್ಟಾಗ ಇದ್ರೂ ಕೂಡ ಈ ರೀತಿ ನನ್ನ ಧ್ವಂಸ ಮಾಡಿ ನನ್ನ ನಾಶ ಮಾಡಿ ಹೋಗಿದಾರ. ಇನ್ನೂ ನನ್ನ ಕೊಲೆ ಮಾಡಿಸೋ ಪ್ರಯತ್ನದಾಗ ಅದ ನಾವು ಯಾರು ಮೌಲಾ ಸಾಬ್ ರಾಮಲಿಂಗ ಸಾಬ್ ಪೆಂಡ್ಯಾರಿ. ಆಯ್ತು. ಇಲ್ಲಿ ಕಲಘಟಗಿ ತಾಲೂಕು ಅರೇಬಸನಕೊಪ್ಪದಂತ ಗ್ರಾಮ 596 ಎಕರೆ ಜಮೀನ್ ರೀ. ಇಲ್ಲಿ ಸುಮಾರು ಇಲ್ಲಿ 60-70 ವರ್ಷದಿಂದ ಜಮೀನು ರೈತರ ಸಾಗುವಳಿಕೆ ಮಾಡ್ಕೊಂಡ್ ಬಂದ್ರೆ ನಾವು ಸಾಕಷ್ಟು ಸುದ್ದಿಗಳನ್ನು ಮಾಡೇವ್ರಿ ಇದ್ರ ಬಗ್ಗೆ. ಆದ್ರೂ ಇಲ್ಲಿ ರೈತರು ಯಾರು ಐಡೆಂಟಿಫೈ ಮಾಡೋ ತಹಸೀಲ್ದಾರ್ ಹಣವನ್ನು ತಗೊಂಡು ಐಡೆಂಟಿಫೈ ಮಾಡ್ಯಾನ ಇಲ್ಲಿ. ಅದ್ರ ಪಾಪ ಇವ್ರು 60-70 ವರ್ಷ ಇಲ್ಲೇ ಮನಿ ಮಾಡಿ ಕಟ್ಕೊಂಡಿರ್ತಾವ್ರೆ. ಏನಾಯ್ತು ಇವತ್ತು ಬಾಳ ಹೊಡದ್ರಿ. ಕೈ ಪೈ ಅದ ನೋಡ್ರಿ ಕಡಿ ಬಿಟ್ರಿ ಕೆಡಿವಿ ಹೊಡದು ಎಲ್ಲಾ ಬಡಿಗೆನ ಎದಿನಾಗಿಟ್ಟು ದುಗಿಸ್ಕಿ ಕೆಡಿವಿ ಹೊಡೆದ್ಬಿಟ್ಟ. ಹಿಂಗ ಆಗ್ತೈತೆ ಅನ್ನೋದನ್ನ ತಿಳ್ಕೊಂಡ ನಾನು SB ಅವ್ರಿಗೆ 1 ಲೀಟರ್ ಕೊಟ್ಟೇನ್ರಿ. ಗುಂಡಾ ಜನ ಈ ರೀತಿ ನನ್ನ ಈ ಒಂದು ವಾರದ ಒಳಗ ನಾಶ ಮಾಡುವಂತ ಪರಿಸ್ಥಿತಿ ಒಳಗ ಅದಾರ. ಇದಕ್ಕೆ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾನು SB ಸಾಹೇಬ್ರಿಗೆ ಸುಧಾ ಲೀಟರ್ ಕೊಟ್ಟೇನಿ. ಅದೇ ದಿವಸ ಧಾರವಾಡ ಜಿಲ್ಲಾ ಅಧಿಕಾರಿ ಆದಂತ DC ಮೇಡಮ್ ಅವರಿಗೆ ಸುಧಾ 1 ಲೀಟರ್ ಕೊಟ್ಟೇನಿ. ಇವತ್ತ ನಿನ್ನೆ ದಿವಸ ನನ್ನ ಕಲಘಟಗಿ ತಾಲೂಕಿನ CPI ಸಾಹೇಬರಿಗೂ ಸಹ ನಾನು ಪೋಸ್ಟ್ ಮಾಡಿ 1 ಲೀಟರ್ ಕಳ್ಸೇನಿ. ಆದರೂ ನಾನು ಇಲ್ಲಿ ಹೋಗ್ಕೊಂಡು ಬಡ್ಕೊಂಡು 101 ಫೋನ್ ಮಾಡಿದ್ರು ಕೂಡ ಯಾರು ಈ ಸತ್ಯನಾಶ ಆಗೋ ಮಟ್ಟ ಯಾರು ನನಗೆ ಪೊಲೀಸರ ರಕ್ಷಣೆ ಸಿಗ್ಲಿಲ್ಲ. CPI ಫೋನ್ ಮಾಡಿದ್ರು ಸುಧಾ ಅವರು ನನಗೆ ರಕ್ಷಣೆ ಕೊಡ್ಲಿಲ್ಲ. SB ಅವರು ರಕ್ಷಣೆ ಕೊಡ್ಲಿಲ್ಲ. ಯಾರು ರಕ್ಷಣೆ ಕೊಡದ ಕಾಲಕ್ಕೆ ಇವತ್ತ ನನಗಿಲ್ಲಿ ಎಲ್ಲ ನನ್ನ ಕುಟುಂಬನ ಸತ್ಯನಾಶ ಮಾಡ್ತಾನ ಮೌಲಾ ಸಾಬ್ ರಾಮಲಿಂಗ ಸಾಬ್ ಪೆಂಡ್ಯಾರಿ ಅನ್ನುವಂತವ. ಅವ್ರ ವಕಿಷ್ಠ ಅವನ ಆತ್ಮ ಸಂರಕ್ಷಣೆ ಬಂದೂಕ್ ಐತಿ. ಆ ಬಂದೂಕ್ ಸಹ ತೋರಿಸ್ತಾನ. ನೀನ್ ನಾಶ ಮಾಡ್ತಾನೆ ಅನ್ನುವಂತ ಮಾತು ಅವ್ನು ಹೇಳಿದ್ರು ಕೂಡ ಈ ಪೊಲೀಸ್ ಅಧಿಕಾರಿಗಳನ್ನ ನಮಗೆ ರಕ್ಷಣೆ ಕೊಟ್ಟಿಲ್ಲ.